ಎಲ್ಲ ಪತ್ರಿಕಾ ಸಾಹೇಬ್ ನಮಸ್ಕಾರ. ಆಕ್ಚುಲಿ ತುಂಬಾ ಸುಸ್ತಾಗಿದೆ ನಾನು. ತುಂಬಾ ಕಾರ್ಯಕ್ರಮಗಳು ಮತ್ತೆ ನಿನ್ನೆ ಮೊನ್ನೆ ಆದಂತ ಇದು ನೋಡಿ ತುಂಬಾನೇ ಎಲ್ಲರಿಗೂ ನೋವಾಗಿದೆ. ನನಗೆಲ್ಲ ಎಲ್ಲರಿಗೂ ತುಂಬಾನೇ ಬಾಧೆ ಆಗಿದೆ. ಯಾಕಾಗ್ತಾ ಇದೆ ಏನೋ ಗೊತ್ತಾಗಿಲ್ಲ. ಅಲ್ಲಿ ನಮ್ಮ ಸ್ನೇಹಿತರದ್ದು ಫೋಟೋ ಇಟ್ಟ ಕೊಡಕ್ಕೆಲ್ಲ ಏನದು ಅಂತ ಈ ತರ ಹೇಳು. ಆಮೇಲೆ ಗೊತ್ತಾಯ್ತು ನನ್ನ ವಿಷಯ. ಈ ದುರಂತಗಳಾಗ್ಬಾರ್ದು. ಆರ್ಗನೈಸರ್ ಯಾವುದೇ ಫಂಕ್ಷನ್ ಯಾರು ಮಾಡ್ತಾರೋ ಏನೋ ನಮ್ಗೆ ಗೊತ್ತಿಲ್ಲ. ಬಟ್ ಜನರನ್ನ ಬಲಿ ತಗೊಳ್ಳೋದು ಬಹಳ ದೊಡ್ಡ ತಪ್ಪು. ಇನ್ನೋಸೆಂಟ್ ಮಕ್ಕಳು ಆ ತಾಯಿ ಹೇಳ್ತಾರೆ, ಅದ್ ನೋಡಿದ್ರೆ ಹೊಟ್ಟೆ ಉರಿಯುತ್ತೆ. 100 ಕೋಟಿ ಇದೆ ಅಂತ ಹೇಳ್ತಾರೆ. ನಮ್ಗೂ ಮಕ್ಳಿದ್ದಾರೆ. ಮಕ್ಳದೇ ಯಾರು ಎಲ್ಲರಿಗೂ ಮಕ್ಳೇನೆ, ತಂದೆ ತಾಯಿಗಳಿಗೆ. 100 ಕೋಟಿ ಇರ್ಲಿ, 1 ಕೋಟಿ ಇರ್ಲಿ, 50 ಲಕ್ಷ ಇರ್ಲಿ, 10 ಲಕ್ಷ ಇರ್ಲಿ, ಮಗಳು ಮಗಳೇ. ಸಣ್ಣ ಸಣ್ಣ ಮಕ್ಕಳು ಅದ್ ಏನು ಮಾಡಿದಾರೋ, ಯಾರು ಮಾಡಿದಾರೋ, ಯಾಕೆ ಮಾಡ್ತಾ ಇದಾರೆ ಗೊತ್ತಿಲ್ಲ. ತುಂಬಾನೇ ದುಃಖ ಆಗಿದೆ. ಇದು ಮತ್ತೆ ಮರುಕಳಿಸ್ಲೇಬಾರ್ದು. ನಮ್ ಇಡೀ ದೇಶದಲ್ಲಿ ಹೇಳ್ತೀವಿ. ಅದು ಯಾವ್ದು ನಮ್ಮ RCB ಅಂತೆ. ಇಟ್ಸ್ ಆಲ್ ಎಲ್ಲರಿಗೂ ಗೊತ್ತಿರೋಕೆ ನಮ್ಗೆ ಎಲ್ಲರಿಗೂ ಗೊತ್ತೇ ಇದೆ. ಇದು ಇಂಡಿಯಾ ಪಾಕಿಸ್ತಾನ್ ಮ್ಯಾಚು, ಭಾರತ ದೇಶಕ್ಕಾಗಿ ನಾವು ಆಡೋದು. ಅವಾಗ ಟೆಸ್ಟ್ ಮ್ಯಾಚ್ಗಳು, ರಂಜಿ ಮ್ಯಾಚ್ಗಳು ನೋಡ್ ಬೆಳೆದವ್ರು ನಾವು. ಅದು ಯಾವ ಬೆಟ್ಟಿಂಗು ಇರ್ಲಿಲ್ಲ, ಯಾವ ಕಮರ್ಷಿಯಲ್ ಇರ್ಲಿಲ್ಲ. ಇವಾಗೆಲ್ಲ ಹೇಳೋದ್ರ ಪ್ರಕಾರ ನೋಡ್ತಾ ಇದ್ದಾರೆ. ನಾನು ಯಾವ್ದು ಹಿರಿಯ ಪತ್ರಕರ್ತರು ಯಾವ್ದು ಮಾತಾಡ್ತಾ ಇದ್ದಾರೆ, ಅವ್ರು ಹೇಳ್ತಾ ಇದ್ರು ಇಟ್ಸ್ ಆಲ್ ಬೆಟ್ಟಿಂಗ್ ಅಂತಂದ್ರು. ಅದನ್ನ ನೋಡಿ ಈ ಮಕ್ಕಳು ಹಿಂಗಾಗೋದು ನಿಜವಾಗ್ಲೂ ಬಹಳ ದುಃಖ ಅನ್ಸುತ್ತೆ. ಒಂದು ಪಂದ್ಯವಾಗಿ ತಗೊಳ್ಳೋಣ ನಾವು. ಅದು ಬಿಟ್ಬಿಟ್ಟು ಈ ತರ ಇಟ್ಸ್ ವೆರಿ ಸ್ಯಾಡ್. ಐ ಆಮ್ ಸಾರಿ. ಈ ವೇದಿಕೆಯಲ್ಲಿ ನಮ್ಮ ಯಾಕೋ ತುಂಬಾ ದುಃಖ ಆಗಿತ್ತು, ಮಾತಾಡ್ಲೇಬೇಕಾಗಿತ್ತು, ಮಾತಾಡಿದೀನಿ ನಾನು. ಈಗ ಅದು ಎಚ್ಚೆತ್ಕೋಬೇಕು. ಆರ್ಗನೈಸರ್ ಇರ್ಲಿ, ಓವರ್ ಇಟ್ ಇಸ್ ನೋ, ದುಡ್ಡೆಲ್ಲ ಇಂಪಾರ್ಟೆಂಟ್. ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಮಕ್ಕಳು, ಅವ್ರ ಪ್ರಾಣ. ಅದನ್ನ ಸ್ವಲ್ಪ ಈ ಪ್ರಜ್ಞಾವಂತರು ಅನ್ನೋರಿಗೆ ಪ್ರಜ್ಞೆಯನ್ನು ಮಾಡಬೇಕಾಗುತ್ತೆ ಈ ಕೆಲಸ. ಐ ಆಮ್ ಸಾರಿ. ಎನಿವೇ, ಕಮ್ ಬ್ಯಾಕ್ ಟು ಕರಿಕಾಡ ಟೈಟ್ಲ್ ಅದ್ಭುತವಾಗಿದೆ. ನಾನು ನಮ್ಮ ನಟರಾಜವ್ರು ಕೇಳ್ತಾ ಇದ್ದೆ, ಕರಿಕಾಡ ಅಂದ್ರೆ ಏನು ಮೀನಿಂಗು, ಅರ್ಥ ಏನು ಅಂತ. ಅವ್ರು ಹೇಳಿದ್ರು, ನಾನು ಚಿಕ್ಕಮಂಗ್ಳೂರು ಸೆಕ್ರಪಟ್ಟಣ ಅಲ್ಲ, ಅಲ್ಲಿ ನಾನು ಹುಟ್ಟು ಬೆಳ್ದಿ ಸರ್. ಸಣ್ಣ ವಯಸ್ಸಿನ ನಾವು ಬಹಳ ಕಾಡಿಗೆಲ್ಲ ಹೋಗ್ಬಿಟ್ಟು ವೈಲ್ಡ್ ಬೋರ್ ಅಂತ ಏನ್ ಹೇಳ್ತೀವೋ ನಾವು, ಕಾಡಂದಿಯನ್ನ ಬೇಟೆ ಬಹಳ ಜನ ಆಗ್ತಾ ಇದ್ರು, ನೋಡ್ತಾ ಇದ್ದು. ಅದ್ರ ರಾಹುಗಳು ಇಟ್ಕೊಂಡು ಸಿನಿಮಾ ಮಾಡಿದ್ದೀನಿ ಅಂತ. ಬಟ್ ಇದೊಂದು ಅದ್ಭುತ. ಅದ್ ಬಿಟ್ಟು ಬೇರೆ ಡಾನ್ಸ್ ಕೇಳಬಹುದಿಲ್ಲ. ನಂಗೆ ಚಿತ್ರಕಥೆ ನಾನು ಹೇಳೋದಿಲ್ಲ ಸರ್, ಭಯ ಪಡ್ಬೇಡಿ. ಸೊ ನನಗೂ ಕೂಡ ಈ ಅರಣ್ಯ ವನ್ಯಜೀವಿಗಳು ಬಹಳ ಇಷ್ಟ. ಸಾಕಷ್ಟು ಸರಿ ಬಂಡೀಪುರ, ಚಾಮರಾಜನಗರ, ಗೋಪಾಲ ಸ್ವಾಮಿ ಬೆಟ್ಟ ಈ ಕಡೆ ತುಂಬಾ ಹೋಗಿದ್ದೀನಿ. ಯಾಕಂದ್ರೆ ನಮ್ಮ ಫಾದರ್ DCF ಆಗಿದ್ರು, ಈಸ್ ನೋ ಮೋರ್. ಸೊ ಹಾಗಾಗಿ ನಾನು ಇನ್ಸೈಡ್ ಫಾರೆಸ್ಟ್ ಕೂಡ ಹೋಗಿದ್ದೀನಿ. ಬಟ್ ನನಗೆ ಭೇಟಿ ಅಂದ್ರೆ ಆಗಲ್ಲ ಸರ್. ವನ್ಯಜೀವಿಗಳನ್ನ ಸಂವರ್ಣ ಮಾಡಲಾಗುತ್ತೆ. ಸೊ ಹಾಗಾಗಿ ನೀವೇನ್ ಮಾಡಿದ್ರು ಗೊತ್ತಿಲ್ಲ ಸಿನಿಮಾ ಸ್ಕ್ರಿಪ್ಟ್ ಅಲ್ಲಿ. ಎನಿವೇ, ಐ ವಿಶ್ ಯು ಆಲ್ ದ ಬೆಸ್ಟ್. ಸೊ ಸಂಗೀತ ನಮ್ಮ ಶಶಾಂಕ್ ಶೇಷಗಿರಿ ಅವರು ಅದ್ಭುತವಾಗಿ ಮಾಡಿದ್ದಾರೆ. ವೆರಿ ಗುಡ್ ಸಿಂಗರ್, ವೆರಿ ಗುಡ್ ಕಂಪೋಸರ್ ಆಲ್ಸೋ. ಸಾಹಿತ್ಯವನ್ನು ನಾಗೇಂದ್ರ ಪ್ರಸಾದ್ ಅವರು ಬರೆದಿದ್ದಾರೆ. ನಮ್ಮ ಗಿಲ್ಲಿ ವೆಂಕಟೇಶ್